ದಾವಣಗೆರೆ ಜಿಲ್ಲೆಯಲ್ಲಿ ಈ ಬಾರಿ ನಿರೀಕ್ಷಿತ ಮಟ್ಟದಲ್ಲಿ ಮುಂಗಾರು ಮಳೆ ಆಗ್ತಾ ಇಲ್ಲ. ಮುಂಗಾರು ಮಳೆ ಕೈಕೊಟ್ಟಿದೆ ಅನ್ನೋ ಕಾರಣಕ್ಕೆ ಆ ಭಾಗದ ಜನ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಹಾಗಾಗಿ ಮಳೆ ಆಗಬೇಕು, ಎಲ್ಲವೂ ಕೂಡ ಸರಿಯಾಗಬೇಕು ಅಂತ ಈಗ ಆ ಭಾಗದ ಜನ ದೇವರ ಮೊರೆ ಹೋಗಿದ್ದಾರೆ. ಪ್ರಮುಖವಾಗಿ ಶ್ರೀ ದುರ್ಗಾಂಬಿಕಾ ದೇವಿಯ ಸನ್ನಿಧಿಯಲ್ಲಿ ವಿಶಿಷ್ಟ ಸಂಪ್ರದಾಯಕ್ಕೆ ಚಾಲನೆ ನೀಡಲಾಗಿದೆ. ವರುಣನ ಕೃಪೆಗಾಗಿ ಜನ ಮಾಡ್ತಾ ಇರುವ ವಿಶೇಷ ಪ್ರಾರ್ಥನೆಯಾದ್ರೂ ಏನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಈ ಬಾರಿ ದಾವಣಗೆರೆ ಜಿಲ್ಲೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಕಾರಣ ಕುಡಿಯುವ ನೀರಿನ ಸಮಸ್ಯೆ ಗಂಭೀರವಾಗಿದೆ. ರೈತರು ಬಿತ್ತನೆ ಕಾರ್ಯ ಆರಂಭಿಸಲು ಸಹ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ರಿಂದ ವರುಣನ ಕೃಪೆಗಾಗಿ ಕಳೆದ ವಾರ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿಗೆ ಎಡೆ ಜಾತ್ರೆಯನ್ನ ನಡೆಸಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಲಾಗಿತ್ತು. ಆದರೆ ಮಳೆ ನಿರೀಕ್ಷೆಯಂತೆ ಸುರಿಯದ ಹಿನ್ನೆಲೆಯಲ್ಲಿ ಮತ್ತೊಂದು ಪಾರಂಪರಿಕ ಆಚರಣೆಗೆ ಚಾಲನೆಯನ್ನ ನೀಡಲಾಗಿದೆ. ದುರ್ಗಾಂಬಿಕಾ ದೇವಾಲಯದ ಧರ್ಮದರ್ಶಿಗಳ ಟ್ರಸ್ಟ್ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳ ಸಮಾಲೋಚನೆಯ ಬಳಿಕ ಸತತ 5 ಭಾನುವಾರ ದೇವಾಲಯದ ಮುಂಭಾಗದಲ್ಲಿ ವಾರದ ಸಂತೆಯನ್ನ ನಡೆಸಲು ನಿರ್ಧರಿಸಲಾಗಿದೆ. ನಿನ್ನೆ ಭಾನುವಾರ ಬೆಳಗ್ಗೆಯಿಂದಲೇ ಸುತ್ತಮುತ್ತಲಿನ ಗ್ರಾಮಗಳಿಂದ ರೈತರು ಹಾಗೂ ವ್ಯಾಪಾರಿಗಳು ಆಗಮಿಸಿ ವ್ಯಾಪಾರವನ್ನ ಮಾಡಿದ್ದಾರೆ. ಈ ವರ್ಷದಲ್ಲಿ ಮುಂಗಾರು ಮಳೆ ಕೈ ಕೊಟ್ಟದ್ರಿಂದ ರೈತರಿಗೆ ಆಗಲಿ ಜನಸಾಮಾನ್ಯರಿಗೆ ಆಗಲಿ ಚಿಂತೆ ಶುರುವಾಗಿಬಿಟ್ಟಿದೆ. ಮಳೆ ಬರ್ತಾ ಇಲ್ಲಲ್ಲಪ್ಪ ಅಂತಂದು ಆ ಪ್ರಯುಕ್ತ ದಾವಣಗೆರೆ ಜನತೆ ಮತ್ತು ದುರ್ಗಾಂಬಿಕಾ ದೇವಸ್ಥಾನದ ಸಮಿತಿಯವರು ಈ ಹೋದ ವಾರ ಮಂಗಳವಾರದಲ್ಲಿ ಎಡೆ ಜಾತ್ರೆ ಕೂಡ ಮಾಡಿದರು. ಅದ ನಂತರ ಈ ವಾರದಲ್ಲಿ ದೇವಸ್ಥಾನ ಸುತ್ತಮುತ್ತ ಸಂತೆ ಕೂಡ ಏರ್ಪಾಡು ಮಾಡಿದ್ದಾರೆ. ಆ ಪ್ರಯುಕ್ತ ಮಳೆ ಬರುತ್ತೆ. ಮಳೆ ಕೊರತೆಯಾದಾಗ ದುರ್ಗಾಂಬಿಕಾ ದೇವಿಗೆ ಎಡೆ ಜಾತ್ರೆ ನಡೆಸುವುದು ಹಾಗೂ ದೇವಾಲಯದ ಆವರಣದಲ್ಲಿ ಸಂತೆ ಆಯೋಜಿಸುವುದು ದಾವಣಗೆರೆಯ ಹಲವು ದಶಕಗಳ ಸಂಪ್ರದಾಯವಾಗಿದೆ ಅಂತ ಸ್ಥಳೀಯರು ಹೇಳ್ತಾರೆ. ಸಂತೆ ಆರಂಭವಾದ ದಿನವೇ ಮೋಡ ಕವಿದ ವಾತಾವರಣ ನಿರ್ಮಾಣವಾಗಿದ್ದು ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗುವ ವಿಶ್ವಾಸ ವ್ಯಕ್ತವಾಗಿದೆ. ಮಳೆ ಇಲ್ಲಿದ್ರೆ ವಾರ 5 ಸಲ ಮಾರಬೇಕು, 5 ವಾರ ಮಾರಬೇಕು ಇಲ್ಲಿ ತರಕಾರಿ. ಮಳೆ ಬರ್ತೈತಿ. ಭಾಳ ದಿವಸ ಆತಪ್ಪ ಮಾಡಾಕತ್ತಿರೋದು. ಇದು ಬುದ್ಧವಂತಿ ಬಾರಾಕತ್ತಿರೋದು ಭಾಳ ವರ್ಷ ಆಯ್ತು. ಅಮ್ಮಗೆ ಮಳೆ ಇಲ್ಲ, ಏನಿಲ್ಲ. ಇವ್ರು ಸಹ ಬಿತ್ಕಿ ಇಲ್ಲ, ಏನಿಲ್ಲ. ಬಡವ್ರು ಸಾಯ್ತಾರ, ತರಕಾರಿ ಹಾಕಿದ್ರು ಗಿರಾಕಿ ಇಲ್ಲ. ಏನು ಮಾಡೋಣಪ್ಪ ಬಡವ್ರು ಬಗರು. ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ಬರಗಾಲ ಬರದೇ ಇರಲಿ ಅಂತಂದು ದುರ್ಗಾದೇವಿಗೆ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲರೂ ಇಲ್ಲಿ 5 ವಾರ ಸಂತೆ ನಡೆಸ್ತಿದ್ದಾರೆ ಸರ್. ಈ ಪ್ರತಿ 5 ವಾರನೂ ಬಂದು ಇಲ್ಲಿ ನಾವು ಸಂತೆಗೆ ಬಂದು ಸಂತೆ ಮಾಡ್ಕೊಂಡು ಹೋಗ್ತೀವಿ. ಇದರಿಂದ ಎಲ್ಲ ಜನರಿಗೆ ಒಳ್ಳೇದಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ ಸರ್. ದುರ್ಗಾದೇವಿ ಸತ್ಯ ತುಂಬ ಇದೆ. ಮೊನ್ನೆನ ಎಡೆ ಜಾತ್ರೆ ಅಂತ ಮಾಡಿದ್ರು, ಅದರ ಪ್ರಯುಕ್ತನೂ ಮಳೆ ಬಂದಿದೆ. ಒಟ್ಟಾರೆ ಮಳೆಯ ಕೊರತೆ ಜಿಲ್ಲೆಯ ಜನರಲ್ಲಿ ಆತಂಕವನ್ನ ಮೂಡಿಸಿರುವ ನಡುವೆಯೇ ದುರ್ಗಾಂಬಿಕಾ ದೇವಿಯ ಸನ್ನಿಧಿಯಲ್ಲಿ ಆರಂಭವಾದ ಈ ವಿಶೇಷ ಸಂತೆ ಜನರ ಭರವಸೆಗೆ ಹೊಸ ಚೈತನ್ಯವನ್ನ ತುಂಬಿದೆ. ಮಲ್ಲಿಕಾರ್ಜುನ್ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.